ತುಂಬ ಜನ ಅಂದ್ಕೊಳ್ತಿರ್ತಾರೆ, ಹಣ ಆಸ್ತಿ ಇದ್ದರೆ ಸಾಕು, ನಾವು ನೆಮ್ಮದಿಯಿಂದ ಬದುಕಬಹುದು. ನಾವೆಷ್ಟು ದೊಡ್ಡ ತಪ್ಪು ಮಾಡಿದ್ರು ಸಣ್ಣ ತಪ್ಪು ಮಾಡಿದ್ರು ಯಾರೂ ನಮ್ಮನ್ನು ಕೇಳಕ್ಕೆ ಬರಲ್ಲ, ನಮ್ಮದೇ ರಾಜ್ಯ, ನಾವೇನು ಬೇಕಾದ್ರೆ ಕೊಂಡ್ಕೊಳ್ಬಹುದು ಅಂಥೇಳಿ ಅಂದ್ಕೊಳ್ತಿರ್ತಾರೆ. ಅದು ತುಂಬ ತಪ್ಪು ಕಲ್ಪನೆ. ಈ ನೆಮ್ಮದಿ ಅನ್ನುವುದು ನಮಗಿದು ಸಾಕು, ದೇವ್ರು ಇಷ್ಟು ಕೊಟ್ಟಿದ್ದಾನೆ, ಇನ್ನೇನು ಬೇಡಪ್ಪ ಅಂಥೇಳಿ ಅಂದ್ಕೊಂಡ್ರೆ ಮಾತ್ರ ನಿಜವಾಗ್ಲೂ ಕೋಟಿ ಇದ್ದರೂ ಲಕ್ಷ ರೂಪಾಯಿ ಇದ್ದರೂ ನಾವು ನಮ್ಮ ಜೀವನನ ತುಂಬ ಚೆನ್ನಾಗಿ ಲೀಡ್ ಮಾಡಬಹುದು. ಅದೇ ನಮಗೆ ಎಷ್ಟಿದ್ರೂ ಇನ್ನೂ ಬೇಕು ಮತ್ತೂ ಬೇಕು ಅಂತಿದ್ರೆ ಮಾತ್ರ ಎಷ್ಟು ಕೋಟಿ ಇದ್ದರೂ ಎಷ್ಟು ಆಸ್ತಿ ಇದ್ದರೂ ನೆಮ್ಮದಿ ಅನ್ನೋದಿರಲ್ಲ. ದುರಾಸೆಯಿಂದ ನಮ್ಮ ಜೀವನನ ನರಕ ಮಾಡ್ಕೊಂಬಿಡ್ತೀವಿ. ಆ ಥರ ನರಕ ಮಾಡ್ಕೊಂಡವರ ಜೀವನದಲ್ಲಿ ಒಬ್ಬರ ಒಂದು ಉದಾಹರಣೆನ ಕೊಡೋಣ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲರಿಗೂ ಚಿರಪರಿಚಿತರಾದ ದರ್ಶನ್ ಅವರ ಜೀವನದ್ದೇ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳೋಣ ಅಂದ್ಕೊಳ್ತಾ ಇದ್ದೀನಿ. ಈಗ ಅದೇನು ಅಂತ ಹೇಳ್ತೀನಿ ಬನ್ನಿ. ದರ್ಶನ್ ಅವ್ರಿಗೆ ಏನು ಕಮ್ಮಿ ಇತ್ತು? ಅವರು ನೇಮು, ಫೇಮು, ಫ್ಯಾನ್ ಫಾಲೋಯಿಂಗ್ ಎಲ್ಲ ಇತ್ತು, ಮತ್ತು ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ ಇವಾಗ. ಆದರೆ ಅವರು ತಗೊಂಡ ಒಂದು ತಪ್ಪು ನಿರ್ಧಾರದಿಂದ ಈಗ ಅವ್ರ ಜೀವನ ನರಕ ಆಗೋಗಿದೆ. ಇನ್ನೂ ಕೇಸ್ ನಡೀತಾನೇ ಇದೆ, ಏನಾಗತ್ತೆ ಗೊತ್ತಿಲ್ಲ. ತುಂಬ ಕಷ್ಟ ಆಗಿದೆ ಅವ್ರ ಜೀವನ ಇವಾಗ. ಆಸ್ತಿನ ಹೆಂಡತಿ ಮಗ ಅನುಭವಿಸ್ತಿದ್ದಾರೆ, ಆದರೂ ಹೆಂಡತಿಗೆ ಗಂಡ ಪಕ್ಕದಲ್ಲಿ ಇಲ್ವೇ, ನನ್ನ ಗಂಡ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಅವರು ಪಾಪ ಒದ್ದಾಡ್ತಿದ್ದಾರೆ, ವಿಲವಿಲ ಒದ್ದಾಡ್ತಿದ್ದಾರೆ. ಅದು ನಿಜವಾದ ಪ್ರೀತಿ ಅಂದರೆ ಅಲ್ವಾ? ಅವ್ರು ನಿಜವಾಗ್ಲೂ ಅವರು ವಿಜಯಲಕ್ಷ್ಮಿ ಅವ್ರು ಹೊರಟೋಗ್ಬೋದಾಗಿತ್ತು ತವ್ರ ಮನೆಗೆ, ಇಲ್ಲಾಂದರೆ ಡಿವೋರ್ಸ್ ಕೇಸ್ ಹಾಕ್ಬೋದಾಗಿತ್ತು. ಬೇಕಾದಂಗೆ ಅವರು ದುಡ್ಡು ಕೊಟ್ಟಿರೋರು ದರ್ಶನ್ ಅವರು. ಆ ಥರ ಅವ್ರು ಕೇಸ್ ಹಾಕಿ ನಂಗೆ ಅನ್ಯಾಯ ಆಗಿದೆ ಅಂದಿದ್ದಿದ್ರೆ ಅವ್ರು ಅದು ಯಾವುದೂ ಮಾಡಲಿಲ್ಲ. ನಿಜವಾದ ಪ್ರೀತಿ ಅಂದರೆ ಅದು. ದರ್ಶನ್ ಅವ್ರು ನಿಜವಾಗ್ಲೂ ಪ್ರೀತಿಸಿದ್ರು, ಆದರೆ ಆಮೇಲೆ ಪವಿತ್ರ ಗೌಡ ಅವ್ರ ಪರಿಚಯ ಆದಮೇಲೆ ಕಟ್ಕೊಂಡು ಹೆಂಡ್ತಿಗೆ ಮೋಸ ಮಾಡಿದ್ರು. ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ನೋಡ್ರಿ. ಇವಾಗ ನರಕ ಅನುಭವಿಸ್ತಿದ್ದಾರೆ. ಅವ್ರಿಗೆ ನೆಲದ ಮೇಲೆ ಮಲ್ಕೊಂಡು ಅಭ್ಯಾಸ ಇಲ್ಲ, ಹೆಲ್ತ್ ಇಶ್ಯೂಸ್ ಬೇರೆ ಇದೆ. ಆದರೆ ಹೆಂಡತಿಗೆ ಮೋಸ ಮಾಡಿದ್ರು, ಹಾಗಾಗಿ ಅನುಭವಿಸ್ತಿದ್ದಾರೆ. ಅವ್ರು ಸಂಪಾದನೆ ಮಾಡಿದ್ದು ಅವ್ರು ಅನುಭವಿಸೋಕ್ಕಾಗ್ತಿಲ್ಲ. ಯಾಕೆ? ಮೋಸ. ಹೆಂಡತಿಗೆ ಮಾಡಿದ ಒಂದು ಮೋಸದಿಂದ. ಹಾಗಾಗಿ ದಯವಿಟ್ಟು ನಮಗಿರೋದ್ರಲ್ಲಿ ತೃಪ್ತಿ ಪಡೋಣ. ಇಲ್ಲದೇ ಇರೋದನ್ನು ನಾವು ಏನೋ ಮಾಡಿಬಿಡ್ತೀವಿ, ಏನೋ ಗಳಿಸ್ಬಿಡ್ತೀವಿ ಅಂತ ಹೋದರೆ ಹೀಗಾಗತ್ತೆ. ಮೋಸ ಅಂತೂ ಅಸಲೇ ಮಾಡಲೇಬಾರ್ದು. ಇನ್ನು ಪವಿತ್ರ ಗೌಡ ಅವ್ರಿಗೇನೋ ಸರಿ, ಅವ್ರದ್ದೇ ತಪ್ಪು ಅಂತ ಇಟ್ಕೊಳ್ಳೋಣ. ಪವಿತ್ರ ಗೌಡ ಅವರೇನೋ ಬಲೆಗೆ ಬೀಳಿಸ್ಕೊಂಡ್ರು, ನಮ್ಮ ಡಿ ಬಾಸ್ದೇನೂ ತಪ್ಪಿಲ್ಲ ಅಂತ ಅಂತೀರಾ? ಸರಿ, ಅವ್ರದ್ದು ತಪ್ಪಿಲ್ಲ. ಪವಿತ್ರ ಗೌಡ ಅವ್ರನ್ನ ಪವಿತ್ರವಾಗಿ ಪ್ರೀತಿಸಿದ್ರು, ನಿಜವಾದ ಪ್ರೀತಿ ನಮ್ಮ ಡಿ ಬಾಸ್ ಅವ್ರದ್ದು ಅಂತ ಹೇಳ್ತೀರ ಅಂದ್ಕೊಂಡ್ರೆ, ಯಾವನೋ ಒಬ್ಬ ವ್ಯಕ್ತಿ ವಲ್ಗರ್ ಮೆಸೇಜ್ ಕಳಿಸ್ದ ಪವಿತ್ರ ಗೌಡ ಅವ್ರಿಗೆ, ಅವ್ರ ಗಂಡಸು ನಮ್ಮ ಡಿ ಬಾಸು, ಅದಕ್ಕೆ ಹೊಡೆದ್ರು, ಕೊಲೆ ಮಾಡಿದ್ರು ಅಂತ ಇನ್ನು ಕೆಲವ್ರು ಅಂತಾರೆ. ಸರಿ, ವಿಚಾರಣೆ ನಡೀತಿದೆ. ನಾನು ಕೊಲೆ ಮಾಡಿದ್ರು ಅಂತ ಹೇಳ್ತಿಲ್ಲ, ಅಥವಾ ಏನೋ ಆಯಿತು ಅಂತ ನಾನು ಹೇಳ್ತಿಲ್ಲ. ಫ್ಯಾನ್ಸ್ಗಳು ಹೇಳ್ತಿರೋದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ಅವರು ಕಾನೂನನ್ನ ಕೈಗೆ ತೊಗೊಳೋಕ್ಕಿಂತ ಮುಂಚೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಆ ವ್ಯಕ್ತಿ ಮೇಲೆ ಈ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಒಂದು, ಹೆಂಡತಿಗೆ ಮೋಸ ಮಾಡಿದ್ದಕ್ಕೆ ಇಷ್ಟೆಲ್ಲ ಅವ್ರು ಅನುಭವಿಸ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಇನ್ನೊಂದು, ಅವರು ಇರೋ ಹೆಂಡತಿ ಜೊತೆಗೆ ಮತ್ತು ಮಗನ ಜೊತೆಗೆ ಇರೋ ಹಣದಲ್ಲಿ ಜೀವನ ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದಾಗಿತ್ತು, ಸುಖವಾಗಿ ನೆಮ್ಮದಿಯಾಗಿರಬಹುದಾಗಿತ್ತು. ಏನೋ ಮಾಡ್ತೀನಿ ಅಂತ ಹೋಗಿ ಇನ್ನೇನೋ ಆಯ್ತಲ್ಲ ಅವ್ರ ಜೀವನ. ಯಾಕೆ ಬೇಕು ಹೇಳಿ? ಈಗ ಅವ್ರ ಹತ್ರ ಇರೋ ಹಣ ಅವ್ರನ್ನ ಕಾಪಾಡ್ತಿದ್ಯಾ? ಅವ್ರನ್ನ ಬಿಡ್ಸೋಕ್ಕೆ ಸಾಧ್ಯ ಆಗ್ತಿದೆಯಾ? ಪಾಪ ವಿಜಯಲಕ್ಷ್ಮಿ ಅವರಂತೂ ಬಿಡ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ದರ್ಶನ್ ಅವ್ರನ್ನ. ಏನೇನೋ ಮಾಡ್ತಿದ್ದಾರೆ ಸರ್ಕಸ್ಗಳು, ಆದರೂ ಆಗ್ತಿಲ್ಲ. ನಾನು ನಿಜವಾಗ್ಲೂ ಹೇಳೋದಿಷ್ಟೇ, ನಿಜವಾದ ಪ್ರೀತಿ ಅಂದರೆ ವಿಜಯಲಕ್ಷ್ಮಿ ಅವ್ರದ್ದೇನೆ. ಅವ್ರು ಏನೇನು ಅನ್ಯಾಯ ಮಾಡಿದ್ರು ಕೂಡ ದರ್ಶನ್ ಅವರು, ಆದರೂ ಗಂಡಂಗೋಸ್ಕರ ಅವ್ರು ಸರ್ಕಸ್ ಮಾಡ್ತಿದ್ದಾರೆ, ಬಿಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ದೇವರಿಚ್ಛೆ, ಏನಾಗುತ್ತೋ ಆಗಲಿ ಅಷ್ಟೇ. ನಾನು ನಿಮಗೆಲ್ಲ ಹೇಳೋದು ಇಷ್ಟೇ.
ದಯವಿಟ್ಟು ಇರೋದರಲ್ಲಿ ತೃಪ್ತಿ ಪಡಿ. ಅದನ್ನು ಬಿಟ್ಟು ಇಲ್ಲದೇ ಇರೋದನ್ನು ಪಡ್ಕೊಳ್ಬೇಕು ಅಂಥೇಳಿ ತಪ್ಪು ನಿರ್ಧಾರಗಳನ್ನ ತಗೊಂಡು ನಿಮ್ಮ ಜೀವನನ ನೀವು ನರಕ ಮಾಡ್ಕೋಬೇಡಿ. ಇಷ್ಟು ಹೇಳಬೇಕು ಅಂದ್ಕೊಂಡೆ, ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ದರ್ಶನ್ ಫ್ಯಾನ್ಸ್ ಎಲ್ಲ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಾನು ಇಲ್ಲಿ ಯಾರನ್ನೂ ಅಂತ ಇಲ್ಲ, ನನಗೆ ಯಾವುದೇ ಥರ ಪರ್ಸ್ನಲ್ ಗ್ರೆಡ್ಜ್ ಇಲ್ಲ ದರ್ಶನ್ ಅವ್ರ ಬಗ್ಗೆ. ನಾನು ಅವ್ರ ಫಿಲಮ್ಸ್ನ ತುಂಬ ಇಷ್ಟಪಟ್ಟು ನೋಡ್ತಿದ್ದೆ ಕೂಡ. ಆದರೆ ಒಂದು ಹೆಣ್ಣಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಅನ್ಯಾಯ ಆಗಿದ್ದನ್ನು ತಿಳಿಸ್ಬೇಕು ಅನಿಸ್ತು, ತಿಳಿಸಿದ್ದೀನಿ. ಮತ್ತು ಅವರೊಂದು ಸಣ್ಣ ತಪ್ಪು ನಿರ್ಧಾರದಿಂದ ಏನಾಯಿತು ಅವ್ರ ಜೀವನ ಅನ್ನೋದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಅನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನನ್ನು.